UPSC ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ದಿಲ್ಲಿಗೆ ಹೋಗಬೇಕು, ಸಿಕ್ಕಾಪಟ್ಟೆ ಓದಬೇಕು, ಕೋಚಿಂಗಿಗೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಬೇಕು, ಈ ಥರದ್ದೆಲ್ಲ ಒಂದು ಒಪಿನಿಯನ್ ಇದೆ. ಅಂದರೆ ದೇರ್ ಆರ್ ಮೆನಿ ಬಿಲೀಫ್ ದಟ್ ಈಗ ನಾವು ಬ್ಯಾಂಗ್ಳೂರಲ್ಲಿದ್ದರೆ ಅಥವಾ ಡೆಲ್ಲಿಯಲ್ಲಿ ಹೋದ್ರೇ ಆಗುತ್ತೆ ಅಂತ. ಇದು ಮಿಸ್ಕನ್ಸೆಪ್ಷನ್ ನನ್ನ ಪ್ರಕಾರ. ಇಲ್ಲ ಅಂದರೆ ಸೆಕೆಂಡೇದು ಇದು ಮೈಂಡ್ ಸೆಟ್. ಮೋಸ್ಟ್ ಆಫ್ ದಮ್ ಹೆಂಗಿರುತ್ತೆ ಅಂದರೆ ಆಂಬಿಯನ್ಸ್ ನೋಡಿ ಓದ್ತಾರೆ. ಬಟ್ ನಂದೇನಪ್ಪ ಅಂದರೆ ನಾನು ಎಲ್ಲಿದ್ರೂ ಓದ್ತಿದ್ದೆ. ಈವನ್ ನನ್ನ ಸ್ಕೂಲ್ ಡೇಸಿಂದನೂ ನಾನು ಎಲ್ಲೂ ಟ್ಯೂಷನ್ ಹೋಗಿಲ್ಲ. ಸೊ ಸೆಲ್ಫ್ ಸ್ಟಡಿ ನಾನು ಮನೆಯಲ್ಲಿದ್ದು ನಂದೇ ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಕೊಂಡೇ ಓದ್ತಾ ಇದ್ದೆ. ಓದೋ ಮಕ್ಕಳಿಗೆ ಶೈನಿ ಬಿಲ್ಡಿಂಗ್ಸ್ ಬೇಡ ಅಂತ. ಪ್ಲಸ್ ನನಗೆ ಕೋಚಿಂಗ್ದು ಕ್ಲಾಸಸ್ ಕೇಳಿ ನಾನು ಓದೋದು ನನಗೆ ಇದು ಒಂಥರ ಲೆಥರ್ಜಿಕ್ ಅನಿಸ್ತಿತ್ತು. ಈ ಮೆಥಡ್ ಎಲ್ಲ ಮೋಸ್ಟ್ ಆಫ್ ದಮ್ ನಾನೇ ಓದ್ತಿದ್ದೆ. ಅರ್ಥ ಆಗಿಲ್ಲ ಅಂದರೆ ಗೂಗಲ್ ಮಾಡ್ತಿದ್ದೆ. ಸೊ ಹಾಗಾಗಿ ಇದು ಡಿಪೆಂಡ್ಸ್ ಸರ್. ಕೆಲವೊಬ್ಬರಿಗೆ ಕೋಚಿಂಗ್ ಬೇಕು ಅನ್ಸುತ್ತೆ, ಕೆಲವೊಬ್ಬರಿಗೆ ಬೇಡ ಅನ್ಸುತ್ತೆ. ಬಟ್ ಗೈಡೆನ್ಸ್ ಇಸ್ ವೆರಿ ಮಚ್ ನೆಸೆಸರಿ. ಯಾಕಂದರೆ ದಿಸ್ UPSC ಜರ್ನಿ ಮತ್ತು ಸಿಲೆಬಸ್ ಸಿಕ್ಕಾಪಟ್ಟೆ ವಾಸ್ಟ್. ಸೊ ಇಲ್ಲಿ ರೈಟ್ ಗೈಡೆನ್ಸ್ ಇಸ್ ವೆರಿ ಮಚ್ ನೆಸೆಸರಿ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.